ಆತ್ಮೀಯರೇ, ಎಲ್ರಿಗೂ ಕೂಡ ನಮಸ್ಕಾರ. ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವಿಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ. ಆತ್ಮೀಯರೇ, ಈ ಒಂದು ವಿಡಿಯೋವನ್ನು ಕೊನೆ ತನಕ ಚೆನ್ನಾಗಿ ಗಮನವಿಟ್ಟು ನೀವು ನೋಡಿಕೊಳ್ಳಿ ಅಂತ ವಿನಂತಿಸ್ತೇನೆ. ಹಾಗೂ ಇದನ್ನು ನಿಮ್ಮ ಆತ್ಮೀಯರಿಗೆ ಕೂಡ ಇದನ್ನು ತಲುಪಿಸಿ ಅಂತ ಹೇಳಿ ವಿನಂತಿಸ್ತಾ ಪ್ರಾರಂಭಿಸ್ತಾ ಇದ್ದೇನೆ. ಮುಖ್ಯವಾದ ವಿಚಾರ ಏನಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಇವತ್ತಿನ ದಿನಗಳಲ್ಲಿ ನಾವು ವಹಿಸಬೇಕಾದಂಥ ಎಚ್ಚರಿಕೆಯ ಒಂದು ನಡೆಗಳು ಏನು ಅಂತ ಹೇಳಿ. ಮುಖ್ಯವಾದಂಥ ಸೂತ್ರ ಏನಂದರೆ, ಮೊದಲು ಯಾವ ರೀತಿ ಇತ್ತು ಅಂತ ಮೊದಲು ಹೇಳ್ತೇನೆ. ಇನ್ವೆಸ್ಟ್ಮೆಂಟ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಅಂದರೆ ನಮ್ಮ ಆದಾಯದಲ್ಲಿ ಒಂದಷ್ಟನ್ನು ಖರ್ಚುಗಳನ್ನೆಲ್ಲ ಕಳೆದು ಒಂದಷ್ಟು ಉಳಿದರೆ ನಾನು ಅದನ್ನು ಉಳಿಸ್ತೇನೆ ಅಂತ ಹೇಳಿ. ಇದು ಎಂದಿಗೂ ಕೂಡ ಒಂದು ರೈಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಅತ್ಯಂತ ಮಹತ್ವವಾದಂಥ ಒಂದು ಸೂತ್ರ ಏನಂದರೆ, ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಅಂದರೆ ನಮ್ಮ ಬಂದ ಆದಾಯದಲ್ಲಿ ಒಂದಷ್ಟನ್ನು ನಾವು ಡೆಫಿನೆಟ್ ಆಗಿ 10%, 20% ಅಥವಾ 30% ಅಷ್ಟನ್ನು ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸರಿಯಾದಂಥ ಇನ್ಸ್ಟ್ರುಮೆಂಟ್ಗಳಲ್ಲಿ ಹೂಡಿಕೆಯನ್ನು ಮಾಡಿ ಉಳಿದಿದ್ದರಲ್ಲಿ ನಾವು ಖರ್ಚನ್ನು ಮಾಡುವಂಥದ್ದು. ಒಂದು ಮುಖ್ಯವಾದಂಥ ಒಂದು ಸೂತ್ರ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹೇಳುವಂಥ ಸೂತ್ರವನ್ನು ತಮಗೆ ಗಮನಕ್ಕೆ ತರಿಸ್ತೇನೆ. ಅದೇನೆಂದರೆ 30+30+30+10. 30% ನಿಮ್ಮ ಖರ್ಚುಗಳಿಗಾಗಿ, 30% ನಿಮ್ಮ EMIಗಳಿಗಾಗಿ, 30% ನಿಮ್ಮ ಉಳಿತಾಯಕ್ಕಾಗಿ ಅಂದರೆ ಹೂಡಿಕೆಗಾಗಿ, ಪ್ಲಸ್ 10% ನಿಮ್ಮ ಲಕ್ಸುರಿಗಾಗಿ. ಈ ಸೂತ್ರವನ್ನು ಎಲ್ಲರೂ ಕೂಡ ಅನುಸರಿಸಬಹುದು ಅಂತ ಹೇಳ್ತಾ ಮುಖ್ಯವಾದಂಥ ವಿಚಾರಗಳಿಗೆ ಬರ್ತಾ ಇದ್ದೇನೆ. ಅದೇನೆಂದರೆ ಊಹಾತ್ಮಕ ಆದಾಯ ವರ್ಸಸ್ ಖಾತ್ರಿ ಆದಾಯ. ಆತ್ಮೀಯರೇ, ಏನಿದು ಅಸ್ಯೂಮ್ಡ್ ರಿಟರ್ನ್ಸ್ ವರ್ಸಸ್ ಗ್ಯಾರಂಟಿಡ್ ರಿಟರ್ನ್ಸ್? ಇವತ್ತಿನ ದಿನಗಳಲ್ಲಿ ನೀವು ಮಾಧ್ಯಮಗಳಲ್ಲಿ ಕೇಳ್ತಾ ಇರ್ತೀರ. ಅದರಲ್ಲೂ ಮುಖ್ಯವಾಗಿ ಯೂಟ್ಯೂಬ್ಗಳಲ್ಲಿ ಇನ್ಫ್ಲುಯೆನ್ಸರ್ಸ್ ಹೇಳ್ತಾ ಇರ್ತಾರೆ, ನಿಮಗೆ ಮ್ಯೂಚುವಲ್ ಫಂಡ್ ಇದು ಚೆನ್ನಾಗಿದೆ, SIP ಚೆನ್ನಾಗಿದೆ, ಮತ್ತು ಮ್ಯೂಚುವಲ್ ಫಂಡ್ ಸಹಿಯೇ, ಮತ್ತು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು 15%, 20% ಈ ಥರ ರಿಟರ್ನ್ಸನ್ನು ತೆಗೆದುಕೊಳ್ಬೋದು ಅಂತ ಹೇಳೆಲ್ಲ ಅವರು ಹೇಳ್ತಾ ಇರ್ತಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ್ದೇನೆಂದರೆ, ಇದರಲ್ಲಿ ಇರುವಂತಹ ರಿಟರ್ನ್ಸ್ ನಿಮಗೆ ಖಾತ್ರಿ ಇದೆಯಾ? ಅದಕ್ಕೆ ಇದನ್ನೇನು ಹೇಳ್ತೇವೆ ಅಂದರೆ, ಇದನ್ನು ಊಹಾತ್ಮಕ ಆದಾಯ ಅಥವಾ ಪ್ರೊಜೆಕ್ಟೆಡ್ ರಿಟರ್ನ್ಸ್ ಅಥವಾ ಅಸ್ಯೂಮ್ಡ್ ರಿಟರ್ನ್ಸ್. ಇದು ಯಾವುದೂ ಕೂಡ ನಮಗೆ ನಿಶ್ಚಿತವಾದಂತಹ ಆದಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಬೇಸಿಸ್ ಆಗಿ ಇಟ್ಕೊಂಡು ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್, ಅದರಲ್ಲಿಯೂ ಕೂಡ ನಮ್ಮ ಶ್ಯೂರ್ ಇವೆಂಟ್ಸ್. ಯಾವುದು ನಮ್ಮ ಶ್ಯೂರ್ ಇವೆಂಟ್ಸ್ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಖಾತ್ರಿಯಾದಂಥ ಸನ್ನಿವೇಶಗಳು ಬಂಧುಗಳೇ. ಅದೇನೆಂದರೆ ನಮ್ಮ ರಿಟೈರ್ಮೆಂಟ್ ಇರ್ಬೋದು, ಅಥವಾ ಮಕ್ಕಳ ಎಜುಕೇಷನ್ ಇರ್ಬೋದು, ಅಥವಾ ಮಕ್ಕಳ ಮ್ಯಾರೇಜ್ ಇರ್ಬೋದು. ಇದಕ್ಕೆ ಬೇಕಾದಂತಹ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್, ಒಂದು ಫಂಡನ್ನು ನೀವು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ನೀವು ಯಾವ ಊಹಾತ್ಮಕವಾದ ಆದಾಯವನ್ನು ಕೊಡುವಂಥ ಒಂದು ಇನ್ಸ್ಟ್ರುಮೆಂಟ್ಸ್ಗಳೇನಿದೆ ಅಂದರೆ ಅಸ್ಯೂಮ್ಡ್ ರಿಟರ್ನ್ಸನ್ನು ಕೊಡುವಂಥದ್ದು, ಈಗಾಗಲೇ ನಾನು ಹೇಳಿದಾಗೆ ಅದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಅದರ ಮೇಲೆ ಡಿಪೆಂಡ್ ಆಗಿ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಇರಬಾರದು ಅಂತ ಹೇಳಿ. ಅಂದರೆ ನಾಳೆ ನಮ್ಮ ನಿವೃತ್ತಿಯ ವೇತನ ಏನಿದೆ ಇದು ಮಾರ್ಕೆಟ್ ರಿಸ್ಕ್ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಮಕ್ಕಳ ಎಜುಕೇಷನ್ ಏನಿದೆ ಇದು ಮಾರ್ಕೆಟ್ ರಿಸ್ಕಿಗೆ ಒಳಪಡಬಾರ್ದು ಅಲ್ವಾ. ಹಾಗಾಗಿ ನಾವು ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದ್ದೇನೆಂದರೆ, ವೆದರ್ ಇಟ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ವೆದರ್ ದರ್ ಇಸ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಆ್ಯಂಡ್ ವೆದರ್ ದರ್ ಇಸ್ ಗ್ಯಾರಂಟಿ ಆಫ್ ರಿಟರ್ನ್ಸ್. ಸೊ ಹಾಗಾಗಿ ನಾವಿಲ್ಲಿ ಮುಖ್ಯವಾದಂತಹ ವಿಚಾರಕ್ಕೆ ಬರೋದೇನಂತಂದರೆ ಗ್ಯಾರಂಟಿಡ್ ರಿಟರ್ನ್ಸ್. ಇವತ್ತು ನಮ್ಮ ದೇಶದಲ್ಲಿ LIC ಅನ್ನುವಂಥ ಒಂದು ಸಂಸ್ಥೆ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ. ನಿಜವಾಗಲೂ ಕೂಡ ಇವತ್ತು ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದಂತಹ ಒಂದು ಇನ್ಶೂರೆನ್ಸ್ ಕಂಪನಿ ಅಂತ ಹೇಳ್ಬೋದು. ಕಳೆದ 70 ವರ್ಷಗಳಿಂದ ಅತ್ಯಂತ ಪಾಸಿಟಿವ್ ಆದಂತಹ ಪರ್ಫಾರ್ಮೆನ್ಸನ್ನು ಕೊಡ್ತಾ ನಮಗೆ ಖಾತ್ರಿಯಾದಂತಹ ಆದಾಯವನ್ನು ಕೊಡ್ತಾ ಇದೆ ಬಂಧುಗಳಿಗೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ಜೀವನಕ್ಕೆ ಮತ್ತು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಈ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಪ್ಲಾನಿಂಗಿಗೆ ಇದು ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಮಾಡಬೇಕಾದ್ದೇನೆಂದರೆ, ನಮ್ಮ ಫೌಂಡೇಶನ್ ಆಫ್ ಪಿರಮಿಡ್ ಆಫ್ ಪ್ರಾಸ್ಪೆರಿಟಿ ಅಂತ ಹೇಳ್ತೇವೆ, ಅದರ ಫೌಂಡೇಶನ್ ಫೇಸ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಾವು ಮೂಲಭೂತವಾಗಿ ಮಾಡಬೇಕಾದ್ದೇನೆಂದರೆ ಈ ಒಂದು ಗ್ಯಾರಂಟಿಡ್ ರಿಟರ್ನ್ಸನ್ನು ಬಳಸಿಕೊಂಡು ನಮ್ಮ ಈ ಒಂದು ಮೂಲಭೂತವಾದಂತಹ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡುವಂತಹದ್ದು. ಅಂದರೆ ರಿಟೈರ್ಮೆಂಟಿಗಿರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಮಕ್ಕಳ ಮ್ಯಾರೇಜ್ಗಿರ್ಬೋದು, ಈ ರೀತಿಗೆ ಬೇಕಾದಂತಹ ಒಂದು ಆದಾಯ ಏನಿದೆ ಇದನ್ನು ಗ್ಯಾರಂಟಿಡ್ ಇನ್ಕಮ್ ಸೋರ್ಸ್ಗಳ ಗ್ಯಾರಂಟಿಡ್ ಇನ್ಕಮನ್ನು ಕೊಡುವಂಥ ಇನ್ಸ್ಟ್ರುಮೆಂಟ್ಗಳು ಅಲ್ಲಿ ಇದೆ ಅಂತ ಹೇಳ್ತಾ ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಮುಖ್ಯವಾಗಿ ಜೀವನ್ ಉಮಂಗ್ ಅಂತ ಇದೆ, ಜೀವನ ಉತ್ಸವ ಅಂತ ಇದೆ. ಈ ಥರ ಪ್ಲ್ಯಾನ್ಗಳು ಲೈಫ್ ಟೈಮ್ ನಮಗೆ ಗ್ಯಾರಂಟಿಡ್ ಇನ್ಕಮನ್ನು ಕೊಡ್ತಾ ಇದೆ. ಇದು ಊಹಾತ್ಮಕ ರಿಟರ್ನ್ಸ್ ಅಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಬಹಳಷ್ಟು ಯುವಕರು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ
ತಮ್ಮ ಆದಾಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಶೇರ್ ಮಾರ್ಕೆಟಲ್ಲಿ ಹಾಕಿ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಭಾಳಷ್ಟು ಜನರು. ಇದು ಯಾಕೆಂದರೆ ಇವತ್ತು ಪ್ರೊಫೆಷನಲ್ಸೇ ಹೇಳ್ತಾ ಇದ್ದಾರೆ, ಅದೇನೆಂದರೆ ಈ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಫಾರ್ ಕಾಮನ್ ಪೀಪಲ್. ಇವತ್ತು ಡಾಟಾನೇ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಮೋರ್ ದ್ಯಾನ್ 90% ಪೀಪಲ್ ಏನು ಮಾಡ್ತಾ ಇದ್ದಾರೆ, ಹಣವನ್ನು ಅಲ್ಲಿ ಕಳ್ಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡ್ಬೋದು, ಇತ್ತೀಚೆಗೆ ಮೊನ್ನೆ ಗ್ವಾಲಿಯರ್ನಲ್ಲಿ ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್, ಒಬ್ಬ ರಿಟೈರ್ಡ್ ಚಾರ್ಟೆಡ್ ಅಕೌಂಟೆಂಟ್ ತಮ್ಮ ಬರೋಬ್ಬರಿ 21 ಕೋಟಿ ರೂಪಾಯಿನ ಅಲ್ಲಿ ಕಳ್ಕೊಂಡಿದ್ದಾರೆ ಬಂಧುಗಳೇ. ಹಾಗೆ ಈ ರೀತಿಯ ಆನ್ಲೈನ್ ಇನ್ವೆಸ್ಟ್ಮೆಂಟ್ಗಳ ಮೂಲಕ. ಹಾಗಾಗಿ ಇಲ್ಲಿ ನಾನು ಯಾವುದೇ ರೀತಿಯಾದ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗೆ ವಿರೋಧಿ ಅಲ್ಲ, ಆದರೆ ಅದು ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡೋದಿಲ್ಲ ಮತ್ತು ಅಲ್ಲಿ ಇದು ಟ್ಯಾಕ್ಸೇಬಲ್ ಇದೆ. ಹಾಗಾಗಿ ನಮಗೆ ಇಲ್ಲಿ LICಯಲ್ಲಿ ನಮಗೆ ಏನು ಕೊಡ್ತಾ ಇದೆ ಅಂತಂದರೆ, ನಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡುವಂಥ ಯೋಜನೆಗಳಿದೆ. ನಿಮಗೆ 5 to 7% ರಿಟರ್ನ್ಸನ್ನು ಗ್ಯಾರಂಟಿಡ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಕೊಡ್ತಾ ಇದೆ. ಈಗ ಉದಾಹರಣೆಗೆ 6% ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ ಸಿಗೋದಂದರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಗೆಟಿಂಗ್ 9% ಟ್ಯಾಕ್ಸೆಬಲ್ ಇನ್ಕಮ್. ಹಾಗಾಗಿ ಇದು ಅತ್ಯಂತ ಮಹತ್ವದ ವಿಚಾರ ಆಗಿದೆ. ಹಾಗಾಗಿ ನಮ್ಮ ಏನು ಶ್ಯೂರ್ ಇವೆಂಟ್ಸ್ ಇದೆ, ಇದಕ್ಕೆ ನಾವು ಖಾತ್ರಿಯಾದಂಥ ಆದಾಯವನ್ನು ಅನುಸರಿಸಬೇಕಾಗಿದೆ, ಹೊಂದಿಕೊಳ್ಳಬೇಕಾಗಿದೆ. ಅದು ತುಂಬ ಮಹತ್ವದ್ದಿದೆ. ಯಾಕೆಂದರೆ ನಮ್ಮ ಫ್ಯೂಚರ್ ಅಥವಾ ನಮ್ಮ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ನಾವು ಮಾರ್ಕೆಟ್ ರಿಸ್ಕ್ನೊಂದಿಗೆ ಲಿಂಕ್ ಮಾಡಬಾರ್ದು. ಇನ್ ಕೇಸ್ ನಮಗೆ ನಮ್ಮ ಉಳಿತಾಯದಲ್ಲಿ ಆಗಲೇ ಹೇಳಿದಾಗೆ 30% ನಾವು ಉಳಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಪೋರ್ಷನನ್ನು ಡಿಪೆಂಡಿಂಗ್ ಆನ್ ಅವರ್ ರಿಸ್ಕ್ ಆ್ಯಪಿಟೈಟ್, ನಾವು ಎಷ್ಟು ರಿಸ್ಕ್ ತೆಗೆದುಕೊಳ್ಬೋದು ಅನ್ನೋದ್ರ ಮೇಲೆ ಸ್ವಲ್ಪ ಪ್ರಮಾಣವನ್ನು ನಾವು ಆ ರೀತಿ ರಿಸ್ಕ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕ್ಕೊಳ್ಬೋದು. ಎಷ್ಟು ಹಾಕ್ಬೋದು ಅಂದರೆ ಅಪ್ ಟು 33% ನೀವು ಅಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಹೇಳಿ ತಜ್ಞರು ಹೇಳ್ತಾರೆ. ಹಾಗಾಗಿ ಇದು ಮಹತ್ವದ ಒಂದು ವಿಚಾರ. ಇಲ್ಲಿ ಈ 6 to 7% ಏನು ಇನ್ಕಮ್ ಬರ್ತಾ ಇದೆ, ಗ್ಯಾರಂಟಿಡ್ ರಿಟರ್ನ್ಸ್ LICಯಲ್ಲಿ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಕೂಡ ನಮಗೆ ಮುಖ್ಯವಾಗಿ ಅಲ್ಲಿ ನಾವು ಗಮನಿಸಬೇಕಾದ್ದು ಏನಂದರೆ, ಇದು ಗ್ಯಾರಂಟಿಡ್ ಆಗಿದೆ ಮತ್ತು ಲೈಫ್ ಟೈಮ್ ಗ್ಯಾರಂಟಿಡ್ ಆಗಿರುವಂತಹ ರಿಟರ್ನ್ಸನ್ನು ಕೊಡುವಂಥ ಯೋಜನೆಗಳಲ್ಲಿದೆ. ಹಾಗಾಗಿ ಇದು ನಮಗೆ ನಿವೃತ್ತಿ ಜೀವನಕ್ಕೆ ಅತ್ಯಂತ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡ್ ಸಹಿಹೆ ಅಂತೆಲ್ಲ ನಾವು ನೋಡ್ತಾ ಇರ್ತೇವೆ. ಅದರಲ್ಲಿ ಒಂದು ಮುಖ್ಯವಾದ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇವಲ 27% ಆಫ್ ಟೋಟಲ್ AUM ಇಡೀ ಮ್ಯೂಚುವಲ್ ಫಂಡಿನ ಹೂಡಿಕೆಯ 27% ಭಾಗ ಮಾತ್ರ 5 ವರ್ಷಕ್ಕಿಂತ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಉಳಿದೆಲ್ಲವೂ ಕೂಡ 73% ಏನಿದೆ ಅದು ಮೊದಲೇ ರಿಡೀಮ್ ಆಗ್ತಾ ಇದೆ, ರಿಡೆಂಪ್ಷನ್ ಆಗ್ತಾ ಇದೆ, ಅಂದರೆ ವಿಡ್ರಾವಲ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿ P3 ಕನ್ಸೆಪ್ಟ್ ಬರುತ್ತೆ. ತಮಗೆ ಗೊತ್ತಿದೆ, ಪ್ಯಾನಿಕ್ ಸೆಲ್ಲಿಂಗ್ ಇರ್ಬೋದು, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಇರ್ಬೋದು, ಅಥವಾ ಪರ್ಚೇಸಿಂಗ್ ಇರ್ಬೋದು. ಈ 3P ಕನ್ಸೆಪ್ಟ್ಗಳಲ್ಲಿ ಬರುತ್ತೆ. ಹಾಗಾಗಿ ಇದು ಲಾಂಗ್ ಟರ್ಮ್ಗೆ ವರ್ಕ್ ಆಗಲ್ಲ ಅನ್ನುವಂಥದ್ದನ್ನು ಡಾಟಾನೇ ಹೇಳ್ತಾ ಇದೆ. ಹಾಗೆ ಅದೇ ರೀತಿ ಈ ಒಂದು ಮಾರ್ಕೆಟ್ ಲಿಂಕ್ಡ್ ಇದರಲ್ಲಿ ತುಂಬ ರಿಸ್ಕ್ಗಳು ಇನ್ವಾಲ್ವ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿ ನಡೀತಾ ಇದ್ದಾಗಲೂ ಕೂಡ ನಮ್ಮ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇದೆ ನಮ್ಮ ದೇಶ, ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ. ಇದೆಲ್ಲವೂ ಇದ್ದರೂ ಕೂಡ ಏನಾಗಿದೆ, ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಕಳೆದ 500 ದಿನಗಳಿಂದ ಹೆಚ್ಚು ದಿನಗಳಿಂದ ಇದು ಮೈನಸ್ಸಲ್ಲಿದೆ. ಅದೆಷ್ಟೋ ಬ್ಲೂ ಚಿಪ್ ಕಂಪನಿಗಳು ಕೂಡ ಇವತ್ತೇನಾಗಿದೆ, ಕಳೆದ 5 ವರ್ಷಗಳಿಂದ, ನಾನು 1-2 ವರ್ಷದಿಂದ ಹೇಳ್ತಾ ಇದ್ದೆ, ಕಳೆದ 5 ವರ್ಷಗಳ ರಿಟರ್ನ್ಸ್ ಈಗ ಮೈನಸ್ಸಲ್ಲಿದೆ. ಅದು ಕೂಡ 10%, 20%, 30%ವರೆಗೆ ಮೈನಸ್ಸಲ್ಲಿದೆ. ಹಾಗಾಗಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂದರೆ ಈ ಗ್ಯಾರಂಟಿಡ್ ರಿಟರ್ನ್ಸ್ ಏನಿದೆ ಅದು ಇವತ್ತಿನ ದಿನಗಳ ನಮ್ಮ ಅವಶ್ಯಕತೆ ಇದೆ. ಇದು ತುಂಬ ಎಸೆನ್ಷಿಯಲ್ ಇದೆ. ಮತ್ತು ನಮ್ಮ ಗ್ಯಾರಂಟಿಡ್ ಇವೆಂಟ್ಸ್ಗಳಿಗೆ ನಾವು ಗ್ಯಾರಂಟಿಡ್ ಇನ್ಕಮನ್ನು ಹೊಂದಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ ಇದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ, ಇಂಥ ಅವಕಾಶ ನಮಗೆ ನಮ್ಮ ಹೆಮ್ಮೆಯ LICಯ ಮೂಲಕ ಇದನ್ನು ಪಡೆದುಕೊಳ್ಳಬಹುದು. ಅದರಲ್ಲಿ ಜೀವನ್ ಉಮಂಗ್ ಅಂತಹ ಅಥವಾ ಜೀವನ್ ಉತ್ಸವ ಅಂತಹ ಯೋಜನೆಗಳಲ್ಲಿ ಜೀವಮಾನ ಪರ್ಯಂತ ಗ್ಯಾರಂಟಿಡ್ ಇನ್ಕಮನ್ನು ಪಡ್ಕೊಳ್ಬೋದು. ಹಾಗೆ ಕಾರ್ಪಸ್ ಇನ್ಕಮ್, ಜೀವನ್ ಲಾಭ್ ಅಂತ ಇದೆ, ನವಜೀವನ್ ಶ್ರೀ ಅಂತ ಇದೆ. ಇವುಗಳ ಮೂಲಕ ಗ್ಯಾರಂಟಿಡ್ ಕಾರ್ಪಸನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಆ ಫೋನ್ ನಂಬರ್ 9480183740. ಇನ್ನೊಮ್ಮೆ ಹೇಳ್ತೇನೆ, 9480183740. ದಯವಿಟ್ಟು ಸಂಪರ್ಕಿಸಿ ಹಾಗೂ ಇದನ್ನು ನಿಮ್ಮ ಆತ್ಮೀಯರಿಗೆ ತಲುಪಿಸಿ ಅಂತ ವಿನಂತಿಸಿಕೊಳ್ತಾ, ನಮಸ್ಕಾರ, ಧನ್ಯವಾದಗಳು.